ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಒಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ AI ವಿಡಿಯೋ ಅನ್ನೋದು ತುಂಬ ಇವಾಗ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ವಿಡಿಯೋ ಆ್ಯಂಡ್ ಟ್ರೆಂಡಿಂಗಲ್ಲಿ ಇರೋವಂಥ ಒಂದು ಟಾಪಿಕ್. ತುಂಬ ಜನ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಇದೆ. ಏನದು AI ವಿಡಿಯೋ ಅಂತ ಅಂದರೆ ಏನು, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅದರಿಂದ ನಾವು ಅರ್ನ್ ಮಾಡ್ಬೋದಾ, ಆ ಥರ ವೀಡಿಯೋಸ್ ಹಾಕೋದ್ರಿಂದ ನಮಗೆ ಮಾನಿಟೈಸೇಷನ್ ಆಗುತ್ತಾ, ಅಥವಾ ಬೇರೆ ಏನಾದರೂ ಸ್ಪಾನ್ಸರ್ಶಿಪ್ಸ್ ಆಗಲಿ ಇದರದ್ದೆಲ್ಲ ಸಿಗುತ್ತಾ. ಸೊ ಅದನ್ನ ಹೇಗೆ ನಾವು ಮೀನ್ಸ್ ವಿಡಿಯೋಸಲ್ಲಿ ನಾವು ಹೇಗೆಲ್ಲ ಅದರಲ್ಲಿ ಏನೇನೆಲ್ಲ ಕ್ರಿಯೇಟ್ ಮಾಡ್ಬೋದು ಅನ್ನೋದು ತುಂಬ ಜನಕ್ಕೆ ಡೌಟ್ ಇದೆ. ಆ್ಯಂಡ್ ಈವನ್ ನನಗೆ ಕೂಡ ಸ್ವಲ್ಪ ರೀಸೆಂಟಾಗಿ ನಾನು ಅದ್ರ ಬಗ್ಗೆ ತಿಳ್ಕೊಂಡಿದ್ದು, ಅಲ್ಲಿವರೆಗೂ ಇಂಟ್ರೆಸ್ಟ್ ಕೂಡ ಇರಲಿಲ್ಲ. ತುಂಬ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಒಂಥರ ಕ್ಯೂರಿಯಾಸಿಟಿ, ಏನಾದರೂ ಒಂದು ನಾವು ಹೊಸದು ನಮ್ಮ ಸುತ್ತ ನಡೀತಾ ಇದೆ ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸೊ ನಮ್ಗೆ ಯಾವುದ್ರದ್ದೇ ಬಗ್ಗೆ ಆಗಲಿ ಸ್ವಲ್ಪ ನಾಲೆಡ್ಜ್ ಅನ್ನೋದು ಇರಲೇಬೇಕು. ಸೊ ಈಗ ನೀವು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ಅಂತ ಅಂದರೂ ವಾಟ್ ಈಸ್ AI ವಿಡಿಯೋ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದರೆ ಮತ್ತೆ ಅದರಲ್ಲಿ ಕೆಲವೊಂದು ಎಲ್ಲರಿಗೂ ಗೊತ್ತಿರಲ್ಲ, ಮೀನ್ಸ್ ಅಷ್ಟು ಈಸಿ ಇದೆ ಅಂತ ಕೂಡ ಗೊತ್ತಿರಲ್ಲ. ಬಿಕಾಸ್ AI ವಿಡಿಯೋ ಮತ್ತು ಆ ಥರ ಆ್ಯನಿಮೇಟೆಡ್ ವಿಡಿಯೋ ಅಂದರೆ ತುಂಬ ಜನ ಅಂದ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ. ಸೊ ಅದಕ್ಕೆಲ್ಲ ಸ್ಪೆಷಲ್ ಟ್ರೈನಿಂಗ್ ಬೇಕು ಅಥವಾ ಸ್ಪೆಷಲ್ ಆಗಿ ಒಂದು ಕೋರ್ಸೇ ಬೇಕು ಅಂತ. ಆ್ಯಕ್ಚುಲಿ ನಾವು ಮುಂಚೆ ಎಲ್ಲ ನೋಡುತ್ತಿರುವಾಗ ನಮಗೆ ಆ್ಯನಿಮೇಟೆಡ್ ಎಲ್ಲ ಒಂದು ಮೂವಿ ಥರ ಆ ಥರದ್ದೆಲ್ಲ ಮಾಡಬೇಕಂದ್ರೆ ಅದು ಸಪ್ರೇಟ್ ಕೋರ್ಸೇ ಇರ್ತಾಯಿತ್ತು. ಸೊ ಅದೇ ಥರ ಅಂತಲೇ ಅನಿಸುತ್ತೆ. ಬಟ್ ಇವಾಗ ಎಷ್ಟು ಈಸಿಯೆಸ್ಟ್ ವೇನಲ್ಲಿ ನೀವು ಒಂದು ಮಾಡ್ಬೋದು ಅಂದರೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೋದು, ಅಥವಾ ನೀವು ಒಂದು ಶಾರ್ಟ್ಸ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು, ಒಂದು ವಿಡಿಯೋ, ಒಂದು ಪಿಕ್ಚರೈಸ್ ಥರನೇ ನೀವೆಲ್ಲದನ್ನು ಮಾಡ್ಬೋದು. ಒಂದು ಫಿಲ್ಮ್ ಟೈಪಲ್ಲಿ ನೀವೊಂದು ಸ್ಮಾಲ್ ಪಿಕ್ಚರ್ನೇ ಕ್ರಿಯೇಟ್ ಮಾಡ್ಬೋದು. ಸೊ ಇದು AI ವಿಡಿಯೋ ಅನ್ನೋದು ಏನಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೀನ್ಸ್ ಎಲ್ಲದೂ ಅದಾಗದೇ ಮಾಡ್ಕೊಳ್ಳುತ್ತೆ. ಮೀನ್ಸ್ ನಮ್ಮ ಮನುಷ್ಯರದ್ದು ಕೆಲಸ ತುಂಬ ಕಡಿಮೆ ಇರುತ್ತೆ. ಈವನ್ ನಾವು ಫೋನಲ್ಲಾದರೂ ನಾವು ಆಪ್ರೇಟ್ ಮಾಡಲೇಬೇಕು, ಬಟ್ ಎಲ್ಲ ರೆಡಿ ಸಿಗುತ್ತೆ ನಿಮಗೆ. ಏನಂತ ಅಂದರೆ AI ವಿಡಿಯೋಗೆ ಬೇಕಾಗಿರುವಂಥ ಒಂದು ಪಿಕ್ಚರ್ ಆಗಿರ್ಬೋದು, ಒಬ್ಬ ಸ್ಪೆಸಿಫಿಕ್ ಒಂದು ಪರ್ಸನ್ ಆಗಿರ್ಬೋದು. ನಾನು ಕೆಲವೊಂದು ಇಲ್ಲಿ ಪಿಕ್ಚರ್ಸ್ ಕೂಡ ಹಾಕ್ತೀನಿ, ಇಮೇಜಸ್ ಹಾಕ್ತಿರ್ತೀನಿ ಇಲ್ಲಿ. ಸೊ ಈ ಥರ ಕೆಲವೊಂದು ಇಮೇಜಸ್ ಇಟ್ಕೊಂಡು ನೀವು ಅದನ್ನು ಜಸ್ಟ್ ಅವ್ರ ಇಮೇಜ್ ಅಷ್ಟೇ ಕೊಡೋದು, ಅದಾದಮೇಲೆ ಲಿಪ್ ಮೂವ್ಮೆಂಟ್ ಅದಾಗದೇ ಸಿಂಕ್ ಆಗುತ್ತೆ. ಸೊ ಇದೆಲ್ಲದೂ ಕೂಡ ಹ್ಯೂಮನ್ ಟೆಕ್ನಾಲಜಿ. ಅಂದರೆ ನಾವು ಎಷ್ಟು ಫಾಸ್ಟಾಗಿ ಇದು ಗ್ರೋತ್ ಆಗ್ತಾ ಇದೆ ಅಂದರೆ, ಆ್ಯಕ್ಚುಲಿ ಈಗೊಂದು 2 years ಇಂದ ನಡೀತಾ ಇರೋವಂಥದ್ದು. ಲಾಸ್ಟ್ ಇಯರಿಂದ ಇದು ನಡೀತಾ ಇರೋದು. ಬಟ್ ಈ ಇಯರ್ನಲ್ಲಿ ಇದು ತುಂಬಾ ಏನು ಹೆಸರು ಮಾಡ್ತಾ ಇರೋದು, ಮತ್ತು ಮಿಲಿಯನ್ಸ್ ಆಫ್ ಪೀಪಲ್ ಇದನ್ನು ಈಗಾಗಲೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದೇನಂತ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ನಿಮಗೆ ಇವಾಗ ಕೆಲವರು ಫೇಸ್ ತೋರ್ಸ್ ಮಾಡೋಕ್ಕೆ ಇಷ್ಟ ಇರಲ್ಲ, ಅಂಥವರಿಗೆ ಇದು ತುಂಬ ಒಳ್ಳೆ ಆಪರ್ಚುನಿಟಿ. ಆ್ಯಂಡ್ ಇದು ತುಂಬ ಡಿಫ್ರೆಂಟಾಗಿ ಕೂಡ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಅನಿಸೋದ್ರಿಂದ ಜನ ಅದನ್ನು ಕುತ್ಕೊಂಡು ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ. ಅದನ್ನು ಮೀನ್ಸ್ ಬೇಜಾರು ಅನ್ಸಲ್ಲ ಅದು ನೋಡುವಾಗ. ಹಾಗಾಗಿ ನಿಮ್ಮ ವಿಡಿಯೋ ಲಾಂಗ್ ವಿಡಿಯೋ ಆದರೂ, ಶಾರ್ಟ್ ವಿಡಿಯೋ ಆದರೂ, ರೀಲ್ಸ್ ಆದರೂ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿ ಓಡುತ್ತೆ. ಈಗ ಆಲ್ರೆಡಿ ತುಂಬ ಹಾಕ್ತಾ ಇರೋ ಥರ ವಿಡಿಯೋಸ್ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರ್ತಾ ಇದೆ ಇದಕ್ಕೆಲ್ಲ. ಸೊ ನೀವು ಎಷ್ಟು ಈಸಿಯಾಗಿ ಇದನ್ನು ಮಾಡ್ಬೋದು. ಸೊ ChatGPT ಅನ್ನೋದೊಂದು ಆ್ಯಪ್ ಇದೆ. ಸೊ ನೀವು ಅದರಲ್ಲಿ ಏನಂತ ಅಂದರೆ ನೀವು ಅದರೊಳಗಡೆ ನೀವು ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿಕೊಡುತ್ತೆ. ನೀವು ಒಂದು ಟಾಪಿಕ್ ಬಗ್ಗೆ ಇವಾಗ ಮಾತಾಡಬೇಕು ಅಂತ ಅಂದ್ಕೊಂಡ್ರೆ, ಈ ಒಂದು ಟಾಪಿಕ್ ಬಗ್ಗೆ ನೀವು ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡ್ರೆ, ಜಸ್ಟ್ ನೀವು ಒಂದು ಲೈನ್ ಅದರಲ್ಲಿ ಬರ್ದು ಕೊಟ್ಬಿಟ್ರೆ ಅದು ಕಂಪ್ಲೀಟಾಗಿ ನಿಮಗೆ ಸ್ಕ್ರಿಪ್ಟೇ ರೆಡಿ ಮಾಡಿಕೊಡುತ್ತೆ. ಆ್ಯಂಡ್ ಅದಾದಮೇಲೆ ನೀವು ಲೆಕ್ಸಿಕಾ ಅಂತ ಒಂದು ಆ್ಯಪ್ ಇರುತ್ತೆ, ಮೀನ್ಸ್ ಗೂಗಲಲ್ಲಿ ಸರ್ಚ್ ಮಾಡಬೇಕು. ಅದರಲ್ಲಿ ನಿಮಗೆ ಎಲ್ಲ ಪಿಕ್ಚರ್ಸ್ ಇದ್ರದ್ದು AI ವಿಡಿಯೋಗೆ ಬೇಕಾಗಿರುವಂಥ ಪ್ರತಿಯೊಂದು ಪಿಕ್ಚರ್ಸ್ ಸಿಗುತ್ತೆ. ನೀವು ಅದರಲ್ಲಿ ಯಾವ ಥರದ್ದು ಪಿಕ್ಚರ್ಸ್ ನೀವು ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ನೀವು ಈ ಸ್ಕ್ರಿಪ್ಟ್ನ ಆ್ಯಡ್ ಮಾಡೋದ್ರಿಂದ, ಇಲ್ಲ ಅಥವಾ ನಿಮ್ಮದೇ ವಾಯ್ಸ್ ಓವರ್ ಕೊಡ್ತೀವಿ ಅಂತ ಅಂದ್ರೂ ಕೊಡ್ಬೋದು, ಇಲ್ಲ ಅದರದ್ದೇ ವಾಯ್ಸ್ ಕೂಡ ತಗೊಳುತ್ತೆ ಕೂಡ. ಸೊ ನೀವು ಬೇಕಂದರೆ ನೀವು ವಾಯ್ಸ್ ಓವರ್ ಕೂಡ ನೀವೇ ಕೊಟ್ಕೊಳ್ಬೋದು. ಮುಂಚೆನೇ ಮಾಡಿ ಸೇವ್ ಮಾಡಿ ಇಟ್ಕೊಂಡು ಅದಕ್ಕೆ ಆಮೇಲೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಆಗುತ್ತೆ. ಮತ್ತು ಇದರಲ್ಲೇ ಸ್ಕ್ರಿಪ್ಟ್ ರೈಟಿಂಗ್ ಕೂಡ ಕೆಲವೊಂದು ಬೇರೆ ಬೇರೆ ಎಲ್ಲದೂ ತುಂಬ ಇದಿಲ್ಲ ಆ್ಯಪ್ಸ್ ಎಲ್ಲ ಇದೆ. ಆ್ಯಂಡ್ ಅದರೊಳಗಡೆ ಕೂಡ ಲೆಕ್ಸಿಕಾದಲ್ಲಿ ಕೂಡ ಒಂದು ಆಪ್ಷನ್ಸ್ ತೋರಿಸಿದ್ರು. ಸೊ ಇದಿಷ್ಟು ಇದೆ. ಸೊ AI ವಿಡಿಯೋ ಎಷ್ಟು ಈಸಿಯೆಸ್ಟ್ ವೇನಲ್ಲಿ ನೀವು ಮಾಡಿಬಿಡ್ತೀರಾ ಅಂತ ಅಂದರೆ, ಒಂದು ಪಿಕ್ಚರ್ ಹಿಡ್ಕೊಳ್ತೀರಾ, ಒಂದು ಸ್ಕ್ರಿಪ್ಟ್ ಕೂಡ ಅದೇ ರೆಡಿ ಮಾಡಿಕೊಡುತ್ತೆ. ಇಲ್ಲ ನೀವು ಒಂದು ಟೈಪ್ ಮಾಡಿದ್ರೆ ಸಾಕು ಅದು ಸ್ಕ್ರಿಪ್ಟ್ ರೆಡಿ ಆಗುತ್ತೆ. ಇಲ್ಲ ನಿಮ್ಮದೇ ಓನ್ ಸ್ಕ್ರಿಪ್ಟ್ ಇದ್ದರೂ ಓನ್ ವಾಯ್ಸ್ ಆದರೂ ಕೊಡ್ಬೋದು, ಅಥವಾ ಅದರದ್ದೇ ವಾಯ್ಸ್ ಕೂಡ ರೆಡಿ ಇರುತ್ತೆ. ಸೊ ಇದೆಲ್ಲದನ್ನು ಮಾಡಿ ಅಪ್ಲೋಡ್ ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ವ್ಯೂಸ್ ಇದೆ. ಆ್ಯಂಡ್ ಅರ್ನಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಆಗುತ್ತೆ. ಆ್ಯಂಡ್ ಇದರಿಂದ ನಿಮಗೆ ಯೂಟ್ಯೂಬ್ ಚಾನಲ್ ಕೂಡ ಮಾನಿಟೈಸ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಫೇಸ್ಬುಕ್ಕಲ್ಲಿ ಕೂಡ ಮಾನಿಟೈಸ್ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾನಿಟೈಸ್ ಆಗುತ್ತೆ. ಸೊ ನೀವು 3 ಚಾನಲ್ನಲ್ಲಿ ನೀವು ಆರಾಮಾಗಿ ಈ ವಿಡಿಯೋನ AI ವಿಡಿಯೋ ಮಾಡಿ ಆರಾಮಾಗಿ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಇದರಿಂದ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡ್ಬೋದು. ಸೊ ಹೇಳಿದ್ನಲ್ಲ, ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂದರೆ ಆರಾಮಾಗಿ ನೀವು ಅರ್ನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಂಟ್ರೆಸ್ಟ್ ಇರೋರು
ಫೇಸ್ ತೋರಿಸ್ತೆ ಮಾಡಬೇಕು ಅನ್ಕೊಂಡಿದ್ರು, ಹೊಸ ಥರ ಏನಾದರೂ ಮಾಡಬೇಕು ಅನ್ಕೊಂಡಿದ್ರು, ಹೊಸದೀಗ ನಡೀತಾ ಇರೋದ್ರಿಂದ ಇದನ್ನ ಮಾಡೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ವ್ಯೂಸ್ ಕೂಡ ಸಿಗುತ್ತೆ ಆ್ಯಂಡ್ ಹೊಸದೇನಾದರೂ ಕಲ್ತಾಗಿ ಕೂಡ ಆಗುತ್ತೆ. ಸೊ ತುಂಬ ಈಸಿ ಇದೆ ಮಾಡೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು AI ವಿಡಿಯೋನ ಹೇಗೆ ಮಾಡೋದು ಅನ್ನೋದು ಕೂಡ ತೋರಿಸ್ತೀನಿ. ಸೊ ಇವತ್ತಿನ ವಿಡಿಯೋ AI ವಿಡಿಯೋ ಬಗ್ಗೆ ಸ್ವಲ್ಪ ಲೈಟಾಗಿ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ನನಗೆ ಎಷ್ಟು ಜನಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿತ್ತು ಅಂತ, ಸೊ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡೋದು, ಶೇರ್ ಮಾಡೋದು ಮರಿಬೇಡಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.